90 ದಿನದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿರಲ್ಲ. 9 ವರ್ಷದಲ್ಲಿ ಮಾಡಕ್ ಆಗದೆ ಇದ್ರು 90 ದಿನದಲ್ಲಿ ಹೆಂಗ್ ಮಾಡ್ತಾರೆ? ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅನ್ನೋ ಒಂದೇ ಉದ್ದೇಶದಲ್ಲಿ ಅವರು ಜಾತಿ ಜನಗಣತಿಯ ಆ ಒಂದು ವರದಿಗೆ ತಿಲಾಂಜಲಿ ಹಾಕಿ ಕೊಟ್ಟಿದ್ದಾರಲ್ಲ, ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದ ಹಿಂದುಳಿದವರು, ದಲಿತರು, ಎಲ್ಲ ಸಮುದಾಯಕ್ಕೂ ಕೂಡ ಒಂದು ರೀತಿಯ ನೋವಿದೆ. ಅವ್ರು ಮಾಡ್ಬೇಕು ಅಂತ ಆಸಕ್ತಿ ಇದ್ರು ಕೂಡ ಕೇಂದ್ರದ ಕಾಂಗ್ರೆಸ್ ಅವರು ಮಾಡಕ್ ಬಿಡ್ತಾ ಇಲ್ಲ. ಅದು ಒಂದೇ ಅಲ್ಲ, ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಉದಾಹರಣೆ 4 ಜನ ವಿಧಾನ ಪರಿಷತ್ತಿನ ಸದಸ್ಯರ ನಾಮನಿರ್ದೇಶನ ಇವ್ರ ಪಟ್ಟಿ ಫೈನಲ್ ಮಾಡಿದ್ರು. ಅಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಆಡಳಿತವನ್ನು ನಡೆಸೋದಕ್ಕೆ ಕೂಡ ಸ್ವಾತಂತ್ರ್ಯವನ್ನ ಇಲ್ಲ. ಆದ್ರೆ ಅವ್ರು ನಾನು ಮುಖ್ಯಮಂತ್ರಿ ಆದ್ರೆ ಸಾಕು ಅನ್ನೋದು ಒಂದೇ ಕಾರಣಕ್ಕೆ ಅವರು ಬಗ್ಗಿದಾರಲ್ಲ. ನೋವಿದೆ, ಕುರ್ಚಿ ಹೋಗುತ್ತೆ ಅನ್ನೋದು ಒಂದೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಅದು ಒಂದು ಕಾರಣ. ಕುರ್ಚಿ ಹೋಗುತ್ತೆ ಅನ್ನೋ ಕಾರಣ ನಿಜ, ನೀವು ಹೇಳ್ತಿಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಅವತ್ತು ಹೇಳ್ತಾ ಇದ್ದೆ, ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸಂಪುಟದಲ್ಲಿ ಪಾಸ್ ಮಾಡ್ತೇವೆ, ಯಾರಿಗೆ ತಂದೆ ತರ್ತೇವೆ, ಯಾರು ಬಂದ್ರು ಬಿಡಲ್ಲ ಅನ್ನಂತ ಕಿಚ್ಚಿತ್ತಲ್ಲ.